ಗಂಗರ ಕಾಲದಿಂದ ಬಂದಿರತಕ್ಕಂಥ ಒಂದು ವ್ಯವಸ್ಥೆಯ ಒಂದು ಸಾನ್ನಿಧ್ಯ ಇದು. ಒಂದು ಇತಿಹಾಸ ಇರತಕ್ಕಂಥ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ ಅಂತ ಕಂಡು ಬಂದಿದೆ. ತದನಂತರದಲ್ಲಿ ಗೋವಿನಿಂದಾಗಿ ಸೂಚಿಸಲ್ಪಟ್ಟಂತಹ ಒಂದು ಸಾನ್ನಿಧ್ಯ ಇದಾಗಿದ್ದು, ವಿಶೇಷವಾಗಿ ಗೋಮಾಳ ಕ್ಷೇತ್ರ ಆಗಿತ್ತು ಇದು ಹಿಂದೆ. ಈಗ ಭಕ್ತರ ಒಂದು ಸಹಕಾರದಿಂದಾಗಿ ದೊಡ್ಡ ಕ್ಷೇತ್ರ ಆಗಿ ಬೆಳೆದಿದೆ. ಭಕ್ತರು, ಅದೇ ರೀತಿ ವಿಶೇಷವಾಗಿ ಗ್ರಾಮಸ್ಥರು, ಅರ್ಚಕರು, ಕಮಿಟಿ ವರ್ಗ, ಶಾಸಕರೆಲ್ಲ ಸೇರಿಕೊಂಡು ಈ ಒಂದು ಅಷ್ಟಮಂಗಳ ಪ್ರಶ್ನೆಯನ್ನು ಚಿಂತನೆ ಮಾಡಿದ್ದಾರೆ. 17 ಸಾನ್ನಿಧ್ಯ ಹೇಳುವಂಥದ್ದು ಈ ಸ್ಥಳದಲ್ಲಿ ಉಂಟು ಅಂತ ನಮಗೆ ತಿಳಿದು ಬಂದಿದೆ. ಆ ಒಂದು 17 ಸಾನ್ನಿಧ್ಯಗಳ ಜೀರ್ಣೋದ್ಧಾರ ಪ್ರಕ್ರಿಯೆ ಹೇಳುವಂಥದ್ದು ಯಾವ ರೀತಿಯಲ್ಲಿ ಆಗಬೇಕು, ಅದಕ್ಕೆ ಅಡೆತಡೆಗಳೇನುಂಟು, ಮುಂದೆ ಮಾಡುವುದಾದರೆ ಅದಕ್ಕೆ ಬೇಕಾದಂತಹ ವಾಸ್ತು ವಿನ್ಯಾಸಗಳು, ಪರಿಹಾರ ಮಾರ್ಗಗಳು ಇತ್ಯಾದಿ ವಿಚಾರಗಳೆಲ್ಲ ಅದನ್ನೊಂದು ಸಮಗ್ರ ಚಿಂತನೆ ಹೇಳುವಂಥದ್ದು 2 ದಿವಸದ ಅಷ್ಟಮಂಗಳದಲ್ಲಿ ನಮಗೆ. ಹಾಗಾಗಿ ಸ್ವಾಮಿಯ ಒಂದು ಸನ್ನಿಧಾನ ಹೇಳುವಂಥದ್ದು ಮುಂದೆ ಜೀರ್ಣೋದ್ಧಾರ ಆಗುವುದರ ಮುಖಾಂತರವಾಗಿ ಮಹಾಕ್ಷೇತ್ರ ಆಗಿ ಬೆಳೀತದೆ ಅನ್ನತಕ್ಕಂಥ ಒಂದು ಧನುರಾಶಿಯಾಗಿ, ನಿವೃತ್ತಿ ರಾಶಿಯಾಗಿಯೂ ಕೂಡ ಒಂದು ವಿಶೇಷವಾಗಿರತಕ್ಕಂತಹ ರಾಶಿ ಹೇಳುವಂಥದ್ದು ಕೊನೆಯಲ್ಲಿ ಪರಿಹಾರದ ಒಂದು ಮಾರ್ಗಕ್ಕೆ ಧನುರಾಶಿಯಾಗಿ ಸಿಕ್ಕಿ ರಾಜಾಶ್ರಯಕ್ಕೆಲ್ಲ ಒಳಪಟ್ಟಿರತಕ್ಕಂಥ ಸಾನ್ನಿಧ್ಯ ಮುಂದೆ ಒಂದು ಆ ಭಾಗದಿಂದನೂ ಕೂಡ ವಿಶೇಷವಾಗಿ ನಮಗೆ ಮುಂದೆ ಎಲ್ಲರ ಒಂದು ಭಕ್ತರ ಸಹಕಾರ ಹೇಳುವಂಥದ್ದು ಕ್ಷೇತ್ರದವರು ಕೇಳಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಸಹಕಾರ ಮಾಡುವುದರೊಂದಿಗೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ವಿಶೇಷವಾಗಿ ಈ ಸಾನ್ನಿಧ್ಯದಿಂದ ಎಲ್ಲರ ಪರವಾಗಿ ಬೇಡಿಕೆಯನ್ನು ಇಡ್ತಾ ಇದ್ದೇವೆ.